ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀ ಹರಿ ಕೃಪೆ ಯೂಟ್ಯೂಬ್ ಚಾನಲ್. ಈ ಥರ ಒಂದು ಟೊಮೊಟೊ ಚಟ್ನಿನ ಮಾಡಿ ಆಸಮ್ ಆಗಿ ದೋಸೆ, ಪೂರಿ, ಚಪಾತಿ, ರೊಟ್ಟಿ, ಅನ್ನ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗಿ ಮಾಡ್ಕೊತೀನಿ. ಸೂಪರಾಗಿ ಅಂದರೆ ಸೂಪರಾಗಿರುತ್ತೆ. ಮೊದಲಿಗೆ ಏನೇನು ಬೇಕು ಅಂತ ಬೇಗ ಟೈಮ್ ವೇಸ್ಟ್ ಮಾಡ್ದಲೆ ಒಂದು 2 3 ಟೊಮೊಟೊ ಗಾರ್ಗಾಯಿ ಅಂತ ಅಂತಾರಲ್ಲ, ಸ್ವಲ್ಪ ಅರ್ಧ ಕಾಯಿ ಅರ್ಧ ಹಣ್ಣು ಆ ಥರ ತೊಗೊಳ್ಳಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು 4 5 ಕಾಳು ಮೆಣಸು, ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ. ಒಣಮೆಣ್ಸಿನ್ಕಾಯಿ ಒಂದು 4 5, ಹಸಿಮೆಣ್ಸಿನ್ಕಾಯಿ 2, ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಲರ್ಗೆ ಅಂತ ಒಂದು 2 3, ಕರಿಬೇವು, ಅರ್ಧ ಈರುಳ್ಳಿ ಸಾಕು, ಒಂದು 10 12 ಬೆಳ್ಳುಳ್ಳಿ ಇಳುಕು ಹಾಕ್ಕೊಂಡ್ರೆ ಸಾಕು. ಇಷ್ಟನ್ನು ನೀವು ನೀಟಾಗಿ ಒಂದು 2 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಅದರಲ್ಲಿರೋವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಪ್ರತಿಯೊಂದೂ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಹೇಗೆ ಅಂತಂದರೆ ಟೊಮೊಟೊದಲ್ಲಿರುವಂಥ ನೀರಿನ ಅಂಶ ಪೂರ್ತಿ ಅದರಲ್ಲಿ ರೋಸ್ಟ್ ಆಗಿರಬೇಕು. ನೋಡಿ, ನಾನು ನೀಟಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಒಂದು ಚೂರನ್ನು ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಆ ಥರ ನೀವು ನೀಟಾಗಿ ಎಣ್ಣೆ ಒಳಗೆ ಚೆನ್ನಾಗಿ ಬಾಡಿಸ್ಕೊಂಡು ಕಡೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ನೀವು ಎಣ್ಣೆ ಒಳಗೆ ರೋಸ್ಟ್ ಮಾಡ್ಕೊಳ್ಳೋವಾಗೆ ಅದಕ್ಕೊಂಚೂರು ಉಪ್ಪು ಹಾಕಿ ನೋಡಿ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ. 1 ಚಮಚದಷ್ಟು ಎಣ್ಣೆ, ಸಾಸಿವೆ, ಕರಿಬೇವನ್ನ ಹಾಕ್ಬಿಟ್ಟು ಒಂದು 2 3 ನಿಮಿಷ ಸಾಸಿವೆ ಸಿಡ್ದಾಗ್ತಿದ್ದಂಗೆ ನೀವು ಇದಕ್ಕೆ ನೀವೇನು ರುಬ್ಕೊಂಡಿರ್ತೀರಲ್ಲ ಆ ಟೊಮೊಟೊ ಚಟ್ನಿನ ಅದರೊಳಗಡೆ ಹಾಕಿ ಒಂದು ಸ್ವಲ್ಪ ಬೇಕು ಅನ್ನೋ ಅಷ್ಟು ನೀವು ನೀರನ್ನ ಜಾಸ್ತಿ ಹಾಕ್ಕೋಬೇಡಿ. ಒಂದು ಸ್ವಲ್ಪ ಲಿಮಿಟೆಡಾಗಿ ಸ್ವಲ್ಪ ನೀರನ್ನು ಜಾರಲ್ಲಿ ಹಾಕಿ ನೋಡಿ 2 3 ನಿಮಿಷ ಚೆನ್ನಾಗಿ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಟೊಮೊಟೊ ಚಟ್ನಿ ರೆಡಿಯಾಗಿರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಬೇಕಾದರೆ ನೀವು 15 ದಿವಸ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊಬೋದು. ದೋಸೆ, ಚಪಾತಿ, ಬಿಸಿ ರೈಸು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.